ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನಾಗರಿಕ ದೇವೋಭವ ಎಂಬ ಅದ್ಭುತ ಘೋಷಣೆಯೊಂದಿಗೆ ಜಿಎಸ್ಟಿ ದರ ಕಡಿತಗೊಳಿಸುವ ಕ್ರಾಂತಿಕಾರಕ ಹೆಜ್ಜೆ ಇಟ್ಟು ಜನಸಾಮಾನ್ಯರು, ಬಡವರು, ಮಹಿಳೆಯರು ಹಾಗೂ ರೈತರ ನಿತ್ಯ ಬದುಕಿನ ಹೊರೆ ಇಳಿಸಿದ ಪ್ರಯುಕ್ತ ಬಿಜೆಪಿ ಮಧುಗಿರಿ ಸಂಘಟನಾ ಜಿಲ್ಲಾ ವತಿಯಿಂದ ಇಂದು ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ವಿಧಾನ ಪರಿಷತ್ ಶಾಸಕರು ಹಾಗೂ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಚಿದಾನಂದ ಎಂ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಮಧ್ಯಮ ವರ್ಗದವರು, ವ್ಯಾಪಾರಿಗಳು, ಯುವಕರು ಹಾಗೂ ಜನಸಾಮಾನ್ಯರು ಜಿಎಸ್ಟಿ ಕಡಿತದ ಲಾಭ ಪಡೆಯಲಿದ್ದು, ಜಿಎಸ್ಟಿ ಬಗ್ಗೆ ಮಾಹಿತಿ ನೀಡಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ತಿಳಿಸಿ ಎಲ್ಲರೂ ಖುಷಿಯಿಂದ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ದಿಶಾ ಸಮಿತಿ ಸದಸ್ಯರಾದ ಮದಲೂರು ಮೂರ್ತಿ ಮಾಸ್ಟ್ರು, ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್, ಉಪಾಧ್ಯಕ್ಷರಾದ ನಾಗರಾಜ್ ಗೌಡ, ಬಪ್ಪರಾಯಪ್ಪ, ರೈತ ಮೋರ್ಚಾ ಅಧ್ಯಕ್ಷರಾದ ಮದ್ದೇವಳ್ಳಿ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಾಗೂ ಹನುಮಂತ ನಾಯ್ಕ, ಹಿರಿಯ ಮುಖಂಡರಾದ ಗೋಪಿಕುಂಟೆ, ಕುಮಾರ್ ಮಾಸ್ಟರ್, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್, ಯುವ ಮೋರ್ಚಾ ಅಧ್ಯಕ್ಷರಾದ ಹರೀಶ್, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಗೌಡಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ ಹಾಗೂ ಬಾಲೇನಹಳ್ಳಿ ಲೋಕೇಶ್, ಬಾಂಬೆ ನಾಗಣ್ಣ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಮು, ಭೂತರಾಜು, ತಿಮ್ಮರಾಜು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಸದಸ್ಯರು ಏನ್ ಉಮೇಶ್ ಅಂತ ಹೇಳಿ ಎರಡು ಬಾರಿ ನಾವು ಪಂಚಾಯತಿಯಿಂದ ವಿನ್ ಆಗಿದೆ ಸರ್. 2 ಸರಿ ಇದು ಓಡಿದ್ವಿ ಸರ್ವೆ ನಂಬರ್ 8 ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ಏನು ಸರ್. ಟೋಟಲ್ 1 ಎಕರೆ 33 ಗುಂಟು ಆಶ್ರಯ ಆಗಿದೆ. ಅದ್ರಾಗ ಆಶ್ರಯದಾಗೆ ಟೋಟಲ್ 1 ಎಕರೆ 33 ಕಡೆಗೆ 30 ಗುಂಟೆ ಆಲ್ರೆಡಿನ ಮನೆ ಕಟ್ಟಾರೆ. ಮನೆ 30 ಗುಂಟೆ ಮನೆ ಕಟ್ಟಾರೆ. ಇನ್ನು ಉಳಿದಿರೋದು 1 ಎಕರೆ 3 ಗುಂಟೆನೆ. ಅದನ್ನ ಪೂರಾ ಅದ್ಬಸ್ತು ಆಗ್ಬೇಕಾಯ್ತು. ಅದ್ಬಸ್ತು ಒಂದ್ಸರಿ ಮಾಡ್ಕೊಟ್ರ ಸರ್. ತಿರ್ಗಾ ಇಲ್ಲಿ ಪಕ್ಕದಲ್ಲಿ ಏನ್ಬಿಡ್ರೆ ಆ ಸ್ಕೇಲ್ ಇದೆಲ್ಲ ಹಾಕಿದ್ವಲ್ಲ, ಆ ಕಲ್ಲಲ್ಲಿ ಹಾಕಿದ್ರು. ಆ ಕಲ್ಲೆಲ್ಲ ಕಿತ್ತಾಕ್ಬಿಟ್ಟಾರೆ. ಅದು ಎಸಿ ಸಾಹೇಬ್ರು, ತಹಶೀಲ್ದಾರ್ ಜಿಮ್ ಮೇಡಮ್ ಇದ್ರು. ಅವಾಗ RI ಎಲ್ಲ ಬಂದು ಹಾಕೊಟ್ಟಿದ್ರು. ತಿರ್ಗಿ ಕಿತ್ತಾಕಿರಿ. ಟೋಟಲ್ ಉಳಿಕೆ ಇರೋದು 1 ಎಕರೆ ಇದೆ ಸರ್. 1 ಎಕರೆ 3 ಗುಂಟೆ. ಅದಕ್ಕೆ ನಮ್ಗೆ ಚಿಕ್ಕನಹಳ್ಳಿ ಜನಕ್ಕೆ ಆಶ್ರಯಕ್ಕೆ ಮಂಜೂರಾಗೈತಿ. ಈ ವಯಸ್ಸಿಗೆ ಐತೆ ಆಲ್ರೆಡಿ ಸರ್ ನಮ್ಗೆ. ಅದರಿಂದ ಇದು ನಮ್ದು ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ವಿ. 2000 ನನ್ನ ಹೆಸರು ಲಕ್ಷ್ಮಮ್ಮ. ನಾವು ಚಿಕ್ಕನಹಳ್ಳಿ ವಾಸ ಇರೋದು. 23 ವರ್ಷದಿಂದ ಬಾಡಿಗೆ ಇದೀವಿ ಸರ್. ನಾವು 8ನೇ ಸರ್ವೆ ನಂಬರ್ ನಮ್ ಚಿಕ್ಕನಹಳ್ಳಿ ಒಳಗ್ ಜಾಗ ಇದೆ ಗೌರ್ಮೆಂಟ್ ಅಂತ ಓಡಾಡ್ತಾ ಇದೀವಿ. 6 ವರ್ಷ ಆಗಿದೆ. DC ಇಂದ ಪರ್ಮಿಷನ್ ಆಶ್ರಯ ಯೋಜನೆ ಲೆಟರ್ ಬಂದು ಚಿಕ್ಕನಹಳ್ಳಿ ಪಂಚಾಯತಿಯಿಂದ ಮಾಡ್ಕೊಡ್ತಿಲ್ಲ ಸರ್. ಇದನ್ನ ಬೇಜಾನ್ ತಾಲೂಕ್ ಆಫೀಸ್ಗೂ ಇದಕ್ಕೆಲ್ಲ ಹೋಗಿದ್ವಿ. ತಹಸೀಲ್ದಾರು, ಇಒ ಎಲ್ಲಾರನು ಭೇಟಿ ಮಾಡಿದೀವಿ. ನಮಗೆ ಮಾಡ್ಕೊಡ್ತಿಲ್ಲ ಸರ್. ಜಯಚಂದ್ರ ಸಾಹೇಬ್ರ ಹತ್ರ ರೀಸೆಂಟ್ ಆಗಿ ಮಾತಾಡಿ 15 ದಿನದಿಂದ ಅವ್ರ ಹತ್ರ 2 ಸರಿ ಓಡಾಡಿದ್ವಿ. ಎಲ್ಲಾ ಸರಿ ಓಡಾಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಇದ್ದಾಗಿಂದಾನು ಓಡಾಡ್ತಿದ್ವಿ ಸರ್. ನಮ್ಗೆ ಹಾಕೊಡ್ತಿಲ್ಲ. ರಾಜೇಶ್ ಗೌಡ್ರು ಎಲ್ಲಾರು ಇದ್ ಮಾಡಿದೀವಿ. ಯಾರು ಮಾಡ್ಕೊಡ್ತಿಲ್ಲ. ಇದೆ ಸರ್, ಜಾಗದ ವಿರೋಧ ಇದೆ. ಪಂಚಾಯತಿ ಕಡೆಯಿಂದ ನಮ್ಗೆ ಆಗ್ತಿಲ್ಲ. ಗೌರ್ಮೆಂಟ್ ಜಾಗ ಇದು. ಇದೆ ಸರ್, ದಾಖಲಾತಿ ಎಲ್ಲ ಇದೆ. 8ನೇ ಸರ್ವೆ ನಂಬರ್ ಇಂದು ಎಲ್ಲ ಜಮೀನ್ ಇರೋರಿಗೆಲ್ಲ ಸೈಟ್ ಕೊಟ್ಟಿದ್ದಾರೆ ಸರ್. ನಮಗೆ ಇಲ್ದವ್ರಿಗೆ ಕೊಟ್ಟಿಲ್ಲ ಏನೂ. 23 ವರ್ಷದಿಂದ ಬಾಡಿಗೆ ಮನೆ ವಾಸ ಇದೀವಿ ಸರ್. ನಾವು ಚಿಕ್ಕನಹಳ್ಳಿ 6 ವರ್ಷದಿಂದ ಓಡಾಡ್ತಿದ್ವಿ ಸರ್. 7 ವರ್ಷದಿಂದ ಓಡಾಡ್ತಾ ಇದೀವಿ ನಾವು. ಇದಕ್ಕೆ ಹಿಂದೆ ಒಂದ್ಸರಿ ಪಂಚಾಯತಿಗೆ ಬೀಗ ಹಾಕಿ ಎಲ್ಲ ನ್ಯೂಸ್ ಎಲ್ಲ ಮಾಡಿ ವಿಷಯ ಎಲ್ಲ ಕುಡಿತೀವಿ ಅಂತ ಧರಣಿ ಮಾಡಿವಿ. ಯಾವ್ದೂ ಆಗಿಲ್ಲ ನಮ್ಗೆ ಅನುಕೂಲ. ಯಾರಿಂದ ವಿರೋಧ ಆಗ್ತಾ ಇರೋದು? ಯಾರಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಪಂಚಾಯತಿಗೆ ನ್ಯಾಯ ಕೇಳಕ್ ಬರ್ತಿದೀವಿ. ಬಂದ್ ಹೋಗ್ತಾನೆ ಇದೀವಿ. ಆದ್ರಿಂದ ಆಗ್ತಿಲ್ಲ. ನಾವು ಲಲಿತಮ್ಮ ಅಂತ ನಾವು ಚಿಕ್ಕನಹಳ್ಳಿಯಿಂದ 20 ವರ್ಷದಿಂದ ವಾಸವಾಗಿದ್ದೀವಿ ಸರ್. ಬರೀ ಬಾಡಿಗೆ ಮನೇಲಿ ಮಕ್ಕಳನ್ನ ಓದಿಸ್ಕೊಂಡು ಮನೆ ಇಲ್ಲ. ಕೇಳ್ತಾ ಇದ್ದೀವಿ, ಬರ್ರಿ ಹೋಗ್ರಿ ಅಂತಲೇ ಹೇಳ್ತಲೇ ಇರೋದು. ಕೇಳ್ತಾ ಇದ್ದೀವಿ. ಅದು ಲೆಟರ್ ಬರ್ತೀವಿ, ಅದ್ಬಸ್ತ್ ಮಾಡ್ತೀವಿ ಅಂತಲೇ ಹೇಳ್ತಾವ್ರೆ ಸರ್. ರೆಡಿ ಇದೆ, ಯಾರು ಒಪ್ಕೊಂತಿಲ್ಲ ಸರ್. ಲಕ್ಷ್ಮೀಕಾಂತ್ ಅಂತ ನಾವು ಚಿಕ್ಕನಹಳ್ಳಿ ಗ್ರಾಮಸ್ಥರು. ಈಗಾಗಲೇ ನಾವು ಸುಮಾರು 100 ವರ್ಷದ ಮ್ಯಾಲಿಂದಲೂ ಇಲ್ಲೇ ಇದ್ದೀವಿ ನಾವು ಗ್ರಾಮದವರನೆ. ಇವತ್ತಿನವರೆಗಾಗಿ ನಮ್ಗೆ ಪಂಚಾಯತಿ ಕಡೆಯಿಂದ ಏನಾಗಲಿ ಅನುಕೂಲ ಆಗಿಲ್ಲ. ನಮ್ಗೊಂದು ಸೈಟ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಏನಿಲ್ಲ. ಇಲ್ಲಿ 8ನೇ ಸರ್ವೆ ನಂಬರ್ ಗೌರ್ಮೆಂಟ್ ಜಾಗ ಐತೆ, ನಮಗೆ ಕೊಡ್ರಿ ಅಂತ ಈಗ 20 ವರ್ಷದಿಂದಲೂ ನಾವು ಧರಣಿ ಮಾಡ್ತಲೇ ಇದ್ದೀವಿ. ಇವತ್ತಿನವರೆಗಾಗಿ ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಸತ್ಯನಾರಾಯಣ ಇದ್ದಾಗಿದ್ದು, ರಾಜೇಶ್ ಗೌಡ್ರು ಇದ್ದಾಗಿಂದನೂ ಎಲ್ಲಾ ಓಡಾಡಿದೀವಿ.
ಜಯಚಂದ್ರ ಸಾಹೇಬ್ರ ತಕನು ಓಡಾಡಿದೀವಿ ಸರ್. ಇಲ್ಲಿ ಕೆಲವೊಂದು ಅವ್ರ ಅನುಕೂಲಸ್ಥರು ಮಾಡ್ಕೊಂಡು ತಪ್ಪವ್ರೆ ಬಿಟ್ರೆ ಬಡವ್ರ ಬಗ್ರಿಗೆ ಏನು ಮಾಡ್ತಾ ಇಲ್ಲ ಸರ್ ಅನುಕೂಲ. ಬರ್ತೀವಿ ಎಂದು ಈಗ 9ನೇ ತಾರೀಕು ಹದ್ಬಸ್ತಿಗೆ ಬರ್ತೀವಿ ಅಂದ್ರೆ ಸಾಹೇಬ್ರು ತಹಸೀಲ್ದಾರ್ ಸಾಹೇಬ್ರು ಅವರು ಇವತ್ತಿನವರೆಗಾಗಿ ಇಲ್ಲಿಗೆ ಎಂಟ್ರಿನೂ ಕೊಡಂಗಿಲ್ಲ, ಬಂದ್ ಬಡವ್ರಿಗೆ ಹಂಚ್ಕೊಡಂಗಿಲ್ಲ ಸರ್. ಆ ಟೈಪ್ ಆಗೈತಿ ಇಲ್ಲಿ. ಕೇಳಿ ಏನ್ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಅದೇ ಈಗ ಹದ್ಬಸ್ಕ್ ಹಾಕಿದೀವಿ, ಅವ್ರು ಬಂದ್ ಮಾಡೋದ್ ನಾವೇನ್ ಮಾಡೋಣ ಅಂತ PDO ಸಾಹೇಬ್ರು ಈಗ ಸುಮಾರು ಸಲ ಬಂದಾಗಿಂದಾನು ಬರೀ ಅದೇ ಹೇಳ್ತಾರ ಸರ್. PDO ಸಾಹೇಬ್ರು ಮೆಂಬರ್ಗಳು ಕೇಳಿದ್ರು ಅದನ್ನೇ ಹೇಳ್ತಾ ಇದಾರೆ. ಈಗ ನೀವು ಅರ್ಜಿ ಹಾಕಿ ಸುಮಾರು 8 ವರ್ಷ ಆಗಿದೆ. ಆಗೈತೆ ಸರ್. 12 ವರ್ಷದ ಮೇಲೆ ಹೇಳಿ ಸರ್. ಸತ್ಯನಾರಾಯಣ ಸಾಹೇಬ್ರು ಇದ್ದಾಗಿಂದಾನು ಓಡಾಡಿದೀವಿ ಸರ್. ಏನ್ ಹೇಳ್ತಾರೆ? ಏನಿಲ್ಲ, ನಾಳೆ ಕಳಿಸ್ತೀವಿ ಹಿಂಗ್ ಮಾಡ್ತೀವಿ, ಬರೀ ಮುಂದೋಡ್ತಾವ್ರೆ. ಇಲ್ಲ ಯಾರ್ದನ ಕೈ ಚಾಳಕ ಐತ, ದುಡ್ಡಿನ ಚಾಳಕ ಐತ, ಇಲ್ಲ ಮುಂದ್ ದುಡ್ಡುಗಳು ಹೋಗ್ತಾವ ಗೊತ್ತಿಲ್ಲ ಸರ್. ಯಾವ್ದೋ ಸರ್ವೆ ನಂಬರ್ ಅಂದ್ರೆ ಅದಕ್ಕೆ ಅಕ್ಕಪಕ್ಕ ಜಮೀನರ್ದು ಯಾವ್ದೋ ಸರ್ವೆ ನಂಬರ್ ಅದು ಇದೆ ಸರ್. ಪಕ್ಕದ ಜಮೀನರ ಗಲಾಟೆ ಮಾಡಿ ನಮ್ಮನ್ನು ತಡಿತಾ ಇರೋದು. ಪಕ್ಕದ ಜಮೀನರ್ದೇ ಸರ್ ಇದೆಲ್ಲ. ಅವ್ರಿಗೆ ಎಷ್ಟಾಗಿದೆ, ಇನ್ನೆಷ್ಟು ಉಳಿಕೆ ಇದೆ? ಯಾವ್ದಿಲ್ಲ ಸರ್. 8ನೇ ಸರ್ವೆ ನಂಬರ್ ಪೂರಾ ಗೌರ್ಮೆಂಟ್ ಜಾಗ ಸರ್ ಅದು. ಬೆಳೆದು ಇಲ್ಲಿಗಾಲೆ 23 ವರ್ಷದಿಂದ ನಾವು ಬಾಡಿಗೆ ಇದ್ದೀವಿ. ಇಲ್ಲಿಗೆ ಒಂದ್ 7 ವರ್ಷದಿಂದ 8 ವರ್ಷದಿಂದ ಈ ಸೈಟ್ ಕೊಡಾಡ್ತಾ ಇದೀವಿ. ಒಂದು ಜಾಗ ತೋರ್ಸಿರುನು ಜನ ಗ್ರಾಮಸ್ಥರ ಯಾರಿಗೂ ಒಂದ್ ಸೈಟ್ ಕೊಡ್ತಾ ಇಲ್ಲ. ಹಿರಾರ್ಗೆ ಅದ್ಬಸ್ತಾಗಿ ಸೈಟ್ ಹಾಕಿ ಕಲ್ಲು ಕಿತ್ತೇಕವ್ರೆ, ಕಲ್ ಫೋಟೋ ಗೀಟ ಎಲ್ಲಾ ಡಾಕ್ಯುಮೆಂಟ್ಸ್ ಒಳಗಾಗಿ ಕೊಡ್ತೀವಿ. ಮೊನ್ನೆ ಜಯಚಂದ್ರ ಸಾಹೇಬ್ರ ತಕ ಹೋಯ್ವಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿರು. ಇಂಥವ್ರಿಗೂ ಯಾವ್ದು ಕಳ್ಸಿಲ್ಲ, ಯಾರು ತಿರುಗಿ ನೋಡ್ತಾ ಇಲ್ಲ. ಓಡಾಡ್ ಸಾಕಾಗಿ ಲಾಸ್ಟ್ ಮಂಡಲ್ ಪಂಚಾಯತ್ಗೂ ಬೀಗ ಹಾಕಿ ನಾನು ವಿಷ ಕುಡಿಯಕ್ ಹೋಗಿ ಈ ಸೈಟ್ ಯಾರೋ ಹ್ಯಾಂಡ್ ಆಗಿದ್ನ ತಾಮಂದು ಮಂಡಲ್ ಪಂಚಾಯತ್ ಕೊಟ್ವಿ. ಆದ್ರೂ ಈ ಒಂದ್ ಸೈಟ್ಗಳ್ನು ಕೊಡಕ್ಕೆ ಇವ್ರು ಹಿಂದೆ ಮುಂದೆ ಅಂತಾರೆ. ಅವ್ರು ಬರ್ಬೇಕು, ಆಗಿದೆ ಎಲ್ಲ ಹ್ಯಾಂಡ್ ಆಗಿದೆ. 23 ಸೈಟ್ ಹಿಂಗುಡಿದಿದೆ, ಆದ್ರೂ ಕೊಡಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ. ಇನ್ನ ಒಂದ್ಸಲಿ ಅಳಿಬೇಕು, ಅದನ್ನ ಮಾಡ್ಬೇಕು, ಅಲ್ಲಿ ಬರ್ಬೇಕು, ಬರೀ ಇವನ್ನೇ ಹೇಳ್ಕೊಂಡು ಮುಂದೆ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರಾಗೆ ನಮ್ದು ಸುಮ್ನೆ ಹೋಗಿದ್ದು ಬಂದಿದ್ದು ತಿಂಗಳಿಗೆ 4 ಸಲ 5 ಸಲ ಹೋಗ್ತಾ ಇದೀವಿ ಇದಕ್ಕೆ ಮಂಡಲ್ ಪಂಚಾಯತಿ ತಗೆ. ಹಂಗಾಗಿ ತಹಸೀಲ್ದಾರ್ ತಕ್ ಹೋಗ್ತಾ ಇದೀವಿ, ವಿವೋ ತಕ್ ಹೋಗಿದೀವಿ. ಅವರೆಲ್ಲ ಆಗ್ತೈತೆ ಬರ್ತೈತೆ ಅಂತಲೇ ಅವ್ರೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ದು ನಮ್ಗೇನು ಅಭಿವೃದ್ಧಿ ಮಾಡ್ತಾ ಇಲ್ಲ. ನನ್ನ ಹೆಸರು ತಾಸೀನಾ ಅಂತ. ಚಿಕ್ಕನಹಳ್ಳಿನಾಗೆ ನಾವು ವಾಸ ಇದ್ದೀವಿ. ನಾವು ಬಂದು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಮದ್ವೆ ಆಗದಾಗಿಂದಾನು ಇಲ್ಲೇ ಇದ್ದೀವಿ. ನಮ್ಗೆ ಯಾರು ಮನೆ ಬಾಡಿಗೆ ನಮ್ಗೆ ಸಿಗ್ತಿಲ್ಲ. ಎಲ್ಲೂ ನಮ್ಗೆ ಬಹಳ ತೊಂದ್ರೆ ಇದೆ ಸರ್. ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಗಿ ಅವ್ರ ಮೂಲೆ ಕೂತವ್ರೆ ಸರ್. ನಮ್ಗೆ ಏನೋ ಒಂದು ಬಡವ್ರಿಗೆ, ನಿಮ್ಗೆ ಎಲ್ಲರೂ ಬಡವ್ರಿಗೆ ಅನುಕೂಲ ಮಾಡ್ಕೊಡಿ ಸರ್. ನಮ್ಗೆ ಬಹಳ ಇದೆ ಕೇಳ್ಕೊಳೋದ್ ನಾವು. ಶಾಂತರಾಜು ಅಂತ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಸರ್ ಏನಿದು 8ನೇ ಸರ್ವೆ ನಂಬರ್? ಸರ್ 8ನೇ ಸರ್ವೆ ನಂಬರ್ ಅಂದ್ರೆ 15 ವರ್ಷದಿಂದ ನಡೀತಾ ಇತ್ತು ಹೋರಾಟ. ಸರ್ಕಾರಿ ಜಾಗ ಇದೆ, ನಮ್ ಪಂಚಾಯತಿ ಹೆಸರಿಗೂ ಆಗೈತೆ, ಬಟ್ ಹದ್ಬಸ್ತ್ ಮಾಡ್ತಾ ಇಲ್ಲ. ತಹಸೀಲ್ದಾರ್ಗೆ ಕೊಟ್ಬಿಟ್ಟು 1ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು, ಬಂದ್ರು. ಅವಾಗ ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ವಾಪಸ್ ಕಳ್ಸಿದ್ರು. ನೆಕ್ಸ್ಟ್ 9ನೇ ತಾರೀಕು ಕಳಿತೀವಿ ಅಂತಾನು ನಮ್ಗೆ ಹೇಳಿದ್ರು. ಈ ನೋಟಿಸ್ ಇಶ್ಯೂ ಮಾಡಿಲ್ಲ, ಅವ್ರು ಅಳಿಯಕ್ಕೂ ಬಂದಿಲ್ಲ. ಅವ್ರು ಹದ್ಬಸ್ತ್ ಮಾಡೋವರೆಗೂ ನಾವೇನು ಮಾಡಕ್ ಆಗ್ತಾ ಇಲ್ಲ ಪಂಚಾಯತಿಯಿಂದ. ಈ ಜನ ಬಂದು ಪಂಚಾಯತಿ ಹತ್ರ ಗಲಾಟೆ ಮಾಡ್ತಾವ್ರು. ತಹಸೀಲ್ದಾರು ಇದನ್ನ ಆದಷ್ಟು ಬೇಗ ಹದ್ಬಸ್ತ್ ಮಾಡ್ಕೊಟ್ರೆ ಇನ್ ಮುಂದಿನ ಪ್ರೋಸೆಸ್ ನಾವ್ ಮಾಡ್ತೀವಿ ಪಂಚಾಯತಿ ವ್ಯಾಪ್ತಿಯಿಂದ. ಅಷ್ಟೇ ಹೌದು. ಹ್ಯಾಂಡ್ ಓವರ್ ಆಗಿದೆ, ಬಟ್ ಹದ್ಬಸ್ತ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅವ್ರು. ಆ ತಹಸೀಲ್ದಾರ್ ಒಬ್ರು ಇದನ್ನ ಹದ್ಬಸ್ತ್ ಮಾಡಿಸ್ಕೊಟ್ರೆ ಇನ್ ಮಿಕ್ಕಿದನ್ನ ನಾವು ಪಂಚಾಯತಿ ವ್ಯಾಪ್ತಿಯಿಂದ ಅದೇನ್ ಮಾಡ್ಬೇಕು ಪ್ರೋಸೆಸ್ ಮಾಡ್ತೀವಿ. ಸರ್ ಅದು 2 ಎಕರೆ 2 ಚಿಲ್ಲರೆ ಎಕರೆ ಇತ್ತು. ಹಾಸ್ಟ್ಲು ಪ್ಲಸ್ ಈ ವೆಟರ್ನರಿ ಹಾಸ್ಪಿಟ್ಲು, ಒಂದು ಫ್ಯಾಕ್ಟ್ರಿ ಗೋಡನ್ ಕಟ್ಟಿದ್ದಾರೆ. ಇವು ಕೆಲವು ಸೈಟ್ಗಳು ಹಿಂದೆ ಹೌದು ಊದ್ಗಡ್ಡಿ ಫ್ಯಾಕ್ಟ್ರಿ ಅಂತ ಕಟ್ಟಿದ್ರು. ಕೆಲವು ಆಸ್ಪತ್ರೆಗಳು ಕೊಟ್ಟವ್ರೆ, ಹಳೆ ಅವು ಮುಗ್ದೋಗಿದ್ದಾವೆ. ಈಗ ಇರೋದು 1 ಎಕರೆ 33 ಕುಂಟೆ ಐತೆ. ಅದರಲ್ಲಿ ಖಾಲಿ ನಿವೇಶನ ಐತೆ. ಯಾರು ಏನ್ ಅಕ್ವೈರ್ ಇಲ್ಲ, ಏನಿಲ್ಲ. ಅದನ್ನ ಕೊಡೋದಕ್ಕೆ ಹದ್ಬಸ್ತ್ ಮಾಡಕ್ಕೆ ನಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಷ್ಟೇ. ಸರ್ ಅದು 180-200 ಜನ ಅವ್ರೆ ಅರ್ಜಿ ಸಲ್ಲಿಸಿರೋರು. ಬಟ್ ಅದ್ರಲ್ಲಿ ಎಷ್ಟಾಗ್ತಾವ ಅಷ್ಟಾದ್ರೂ ಅತಿ ಕಡು ಬಡವ್ರಿಗೆ ಕೊಡಕ್ ಅವಕಾಶ ಇದೆ. ಅವ್ರು ಬಂದು ಹದ್ಬಸ್ತ್ ಮಾಡ್ಕೊಟ್ರೆ ಮುಂದಿನ ಪ್ರೋಸೆಸ್ ನಾವು ಮಾಡ್ತೀವಿ ಪಂಚಾಯತಿಯಿಂದ. ಅಷ್ಟೊಂದು ಹೇಳ್ತೀನಿ. ಪಾಣಿ ಚೇಂಜ್ ಆಗೈತೆ ಸರ್, ಇದೆಲ್ಲ ಆಗಿರೋದು. ಅಷ್ಟು ಆದ್ರೂ ತಿರ್ಗಾ ಮತ್ತೆ ಟೂಡ್ ಅಪ್ರೂವಲ್ ಐತೆ ಸರ್. ಟೂಡ್ ಅಪ್ರೂವಲ್ ಐತೆ. 23 ಸೈಟ್ ಕೊಟ್ಟವ್ರಿ. ಯಾವಾಗ 2023 ಕೊಟ್ಟವ್ರಿ. 23 ಕೊಟ್ಟು ತಿರ್ಗಾ ಮತ್ತೆ ಇದನ್ನೇನೆ ತಿರ್ಗಾ PRD ಬರ್ರು ಸರ್. ಎಲ್ಲ ಇದು ಬರುತ್ತಲ್ಲ, PRD ಬರ್ದು ಅವರೇ ಮಾಡಿರು. ಇಷ್ಟು ಎಕರೆ ಇಷ್ಟು ಜಾಗ ಮುಂಜಾನೆ ಕೊಡ್ರಿ ಅಂತ ಹೇಳಿ ಅವ್ರು ಸ್ಕೆಚ್ ಕೊಟ್ರು ಸರ್. 42,000ಕ್ಕೆ ನಮ್ಗೆ ಇದು ಅಮೌಂಟ್ ಬಿಡುಗಡೆ ಮಾಡ್ಕೊಡ್ರಿ ಅಂತ ಮಾಡ್ಕೊಟ್ರು. 42,000 ಸರ್. ಅದೆಲ್ಲ ರೆಡಿ ಆಯ್ತು. ಅದೆಲ್ಲ ರೆಡಿ ಆದ್ಮೇಲೆ ತಿರ್ಗಾ ಮತ್ತೆ ಆಮೇಲೆ ತಿರ್ಗಾ ಇವ್ರೇ ಮಾಡಿದ್ರು. ತಹಸೀಲ್ದಾರ್ ಇಬ್ರು ಮಾತಾಡ್ಕೊಂಡ್ಬಿಟ್ಟು
ನಮ್ಗೆ ಇಲ್ಲಿ ಹದ್ಬಸ್ತಿ ಮಾಡ್ಕೊಡ್ರಿ ಅಂತ ತಿರ್ಕೊಂಬಸ್ತಿ ಹದ್ಬಸ್ತಿಗೆ ಹಾಕೊಟ್ರು. ಯಾವಾಗ 2024 2013/9/2024 ಅವತ್ತಿಂದ ಇಲ್ಲಿ ಇವತ್ತುವರೆಗೆ ಅಳಿತಾ ಇದೆ ಸರ್. ಹೋಗ್ತೀವಿ ಬತ್ತೀವಿ ಹಂಗಾಗ್ಬಿಟ್ಟೈತೆ ನಮ್ಮ ಪಾಡು. ಆದ್ರೂ ಹದ್ಬಸ್ತು ಮಾಡಿದ್ರು ತಿರ್ಗಾ ಮಾಡ್ಕೊಡ್ಬೇಕು ಅಂತ ಹೇಳಿ ಇದು ರಾಜಕೀಯ ಕುತಂತ್ರ ಅಂತ ನಾವು ತಿಳ್ಕೊಂಡಿದೀವಿ. ಹಾಗೆ ಜನಗಳಿಗೆ ಎಲ್ಲ ಸರ್ ಎಷ್ಟೋ ಜನ ಅಮಾಯಕರಿದ್ದಾರೆ ಸರ್. ಅಂಗಡಿಗಳಿದ್ದಾರೆ, ಗುಡ್ಲಗಿದ್ದಾರೆ, ಎಲ್ಲಾರು ಅದ್ರಾಗಿದ್ದಾರೆ. ಮತ್ತೆ ತಿರ್ಗಾ ಸರ್ ಇದೇ 2024 ನಾಗರಾಜು ಕುಂಟೇಗೌಡ ಬಿನ್ ನಾಗರಾಜ್ ಅವರಿಗೆ ನೋಟಿಸ್ ಕೊಟ್ರು. ಏನಂತ, ತೆಂಗಿನಕಾಯಿ ಶೆಡ್ಡು, ದನ ಶೆಡ್ಡು ನಿರ್ಮಿಸಿಕೊಂಡಿರುವ ಅವನು ತೆರವುಗೊಳಿಸ್ಬೇಕು ಅಂತ ಹೇಳಿ ಮಾಡ್ಕೊಟ್ರು. ತಿರ್ಗಾ ಮತ್ತೆ ಅಲ್ಲಿ ಹೋದಾಗ ಅದ್ಬಸ್ತವಾಗಿಲ್ಲ ಅಂತ ಹೇಳಿ ಬರೀ ಇದು ಹೇಳ್ತಾ ಇರ್ತಾರೆ ಸರ್. ಅದರಿಂದ ಸರ್ ನಾವು ಒಂದೇ ಒಂದು ಮಾತು ಹೇಳ್ತೀನಿ. ಜಯಚಂದ್ರ ಸಾಹೇಬ್ರ ತಗ ಹೋಗಿದ್ವಿ, ತಿರ್ಗಾ ತಹಶೀಲ್ದಾರ್ ಸಾಹೇಬ್ರ ತಗ ಹೋಗಿದ್ವಿ, ಸಾಹೇಬ್ರ ತಗ ಹೋಗಿದ್ವಿ, ಎಲ್ಲಾರ ತಗ ಹೋಗಿ ಸುಸ್ತಾಗ್ಬಿಟ್ಟು ಇವತ್ತು ಈ ಜಾಗನ ಅದು ಅಕ್ರಮವಾಗಿ ಮಾಡ್ಕೊಂಬ ಕೊಡ್ತಾರೆ ಹೊರತು ಕಾಣ್ತೈತೆ. ಸಕ್ರಮ ಆಗಲ್ಲ. ಯಾಕೆಂದ್ರೆ ಎಷ್ಟೋ ಜನ ಅಮಾಯಕರಿದ್ದಾರೆ ಸರ್. ಎಲ್ಲಾ ಕಡು ಬಡವ್ರೆ ಇದಾಗ ಯಾರೂನು ಕೋಟೇಶ್ವರ ಯಾರು ಇಲ್ಲ. ಎಲ್ಲ ಅವ್ರವ್ರು ದಿನ ಕೂಲಿಗೆ ಹೋಗ್ಬೇಕು. 500 ರೂಪಾಯಿ ಕೂಲಿಗೆ ಹೋಗಿ 200, 300, 400, 500 ಕೊಡ್ತಾರೆ. ಆ ಕೂಲಿ ಜೀವನ ಮಾಡಕ್ಕೂ ರಾತ್ರಿ ಸಂಜೆ ಬಂದು ಮನಿಕೆಮಕ್ಕೂ ಒಂದು ಸೂರಿಲ್ಲ ಅಂದ್ಮೇಲೆ ಅದ್ಕೇನ್ ಸರ್ ಜಯಚಂದ್ರ ಸಾಹೇಬ್ರು ಹೇಳಿರು. ಇದೇ ಜಾಗದಾಗ ಹೇಳು ಸರ್, ಗುದ್ಲಿ ಪೂಜೆಗೆ ಯಾವಾಗ ಫೆಬ್ರವರಿ 3ನೇ ತಾರೀಕು ಬಂದು ಹೇಳಿರು. ಏನ್ ಹೇಳಿರು, 15,000 ನಾನು ಹಕ್ಕುಪತ್ರ ನಿವೇಶನ ಕೊಡ್ತೀವಿ ಅಂದ್ರು. ಸಂತೋಷ ಕೊಡ್ಲಿ. ಅದನ್ನೇ ಇದು ಜೊತೆಗನು 15,000ದಾಗೆ ನಮ್ಗೆ 23 ಸೈಟ್ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಅದರಿಂದ ನಾವು ನಿಜೆಲ್ಲ ಕೇಳ್ತೀವಿ. ಸಾಹೇಬ್ರು ತಗೋಯ್ತೀವಿ ಸರ್. ಸಾಹೇಬ್ರು ಹೇಳಿರು ಬತ್ತೀವಿ ಅಂತಂದ್ರು, ಬರೋದಿಲ್ಲ. ಬತ್ತೀವಿ ಅಂದ್ರು ಬರೋದಿಲ್ಲ. ಆ ತರ ಆಗ್ಬಿಟ್ಟೈತೆ. ಸಾಹೇಬ್ರು, ತಹಶೀಲ್ದಾರ್ ಸಾಹೇಬ್ರು ಮತ್ತು ಜಯಚಂದ್ರ ಸಾಹೇಬ್ರು ಎಲ್ಲಾರ್ಗು ಕೇಳ್ಕೊಂತೀವಿ ಸರ್, ಇದೊಂದು ಮಾಡ್ಕೊಡಿ. ಯಾಕೆಂದ್ರೆ ಕೊಡು ಬಡವರು ಜಾಸ್ತಿ ಇದಾರೆ. ಜಾಗದ ನಾವು ಕೇಳ್ತಿರ್ಲಿಲ್ಲ, ಜಾಗ ಇದೆ ಸರ್. ಅದೇನೆ ಸರ್, ತೆಂಗಿನ ತೋಟ 3 ಎಕರೆ ತೆಂಗಿನ 4 ಎಕರೆ ತೆಂಗಿನ ತೋಟ ಐತಿ. 2 ಎಕರೆ 3 ಎಕರೆ ಅಡಿಕೆ ತೋಟ ಐತಿ. 1 ಟ್ರ್ಯಾಕ್ಟರ್ ಐತಿ. 90 ಏನಾಗಿ ಗ್ರಾಮ ಪಂಚಾಯತಿಗೆ ಇದ್ರಾಗೆ 9 ಸೈಟ್ ಇದೆ ಸರ್. ಯಾರು ನಾಗರಾಜ್ ಅಂಬರು ಅಂತವೆಲ್ಲಾರು ಅಂತರ್ಗೆಲ್ಲ ಕೊಟ್ಟವ್ರಿ. ಏನು ಇಲ್ಲ ಕಡು ಬರ್ಬೋದು ಸರ್. ಇವ್ರು ಇಂಥವ್ರಿಗೆ ನಿವೇಶನ ಕೊಟ್ರೆ ಜಯಚಂದ್ರಪ್ಪರ್ ಅನುಕೂಲ ಒಳ್ಳೇದಾಗುತ್ತೆ, ಇಲ್ಲಿದ ಎಲ್ಲಾರ್ಗು ಒಂದು ಅನುಕೂಲ ಆಗುತ್ತೆ ಸರ್. ನಾನು 2 ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್. ಮುಂದೆ ಕೂಡ 6 ಜನ ಕೂತಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ಮಾಧ್ಯಮ ಗೋಷ್ಠಿನಲ್ಲಿ ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿನ್ನೆ ದಿವಸ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಈಗಾಗಲೇ ಕಳೆದ 20 ದಿನಗಳಿಂದ ತೀರ್ಮಾನ ಆದ ರೀತಿ ಏನು ನಮ್ಮ ದೇಶದಲ್ಲಿ 4 ರೀತಿಯ GST ಸ್ಲ್ಯಾಬ್ ಇತ್ತು. ಆ GST ಜಾರಿಗೆ ಬಂದ ನಂತರ ಒಂದು 40%, ಇನ್ನೊಂದು 28%, 12% ಮತ್ತು 5% ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಬೇರೆ ಬೇರೆ ತೆರಿಗೆ ಹಾಕುವಂಥ ಪದ್ಧತಿ ಏನಿತ್ತು, ಅದನ್ನು ಸರಳೀಕರಣಗೊಳಿಸಬೇಕು ಅಂತೇಳಿ ಮೋದಿಜಿಯವರು ಒಂದು ಸಮಿತಿಯನ್ನು ಮಾಡಿ, ಒಂದು ಕಮಿಟಿಯನ್ನು ಮಾಡಿ, ಬಹಳ ದಿನಗಳಿಂದ ನಮ್ಮ ದೇಶದ ನಾಗರಿಕರ ಒತ್ತಾಯ ಕೂಡ ಆಗಿತ್ತು. ಬಡವರು, ಮಧ್ಯಮ ವರ್ಗದವರು ಎಲ್ಲ ಒಂದು ಕಡೆ GST ದುಬಾರಿ ಆಗ್ತಾಯಿದೆ ಅನ್ನೋ ಒಂದು ವಿಚಾರ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಗಮನದಲ್ಲಿ ಇತ್ತು. ಇದಿದ್ದಾಗಿಯೂ ಕೂಡ ಎಲ್ಲ ಒಂದು ಕಡೆ ಕೆಲವು ರಾಜ್ಯಗಳು GSTಯನ್ನು ಕಡಿಮೆ ಮಾಡೋದನ್ನು ವಿರೋಧಿಸಿದ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಬರುವಂಥ ಆದಾಯ ಕಡಿಮೆ ಆಗುತ್ತೆ ಅಂತೇಳಿ ಸ್ವಲ್ಪ ತಡವೇ ಆಗಿದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಇಡೀ ದೇಶದ ಜನತೆಗೆ, ದೀಪಾವಳಿಯ ಏನು ನವರಾತ್ರಿ ಸಂದರ್ಭದಲ್ಲಿ ಹಬ್ಬಗಳ ಸಾಲು ಹಬ್ಬ ಇರೋ ಸಂದರ್ಭದಲ್ಲಿ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಜನ ಏನಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿಯ ನಿರಾಳತೆಯನ್ನು, ಹಾಗೆ ದೇಶದ ಪ್ರಧಾನಿಗಳ ಬಗ್ಗೆ, ದೇಶದ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಹೆಮ್ಮೆ ಪಟ್ಕೊಳ್ಳೋ ರೀತಿ. ಏಕೆ ಅಂತ ಹೇಳಿದ್ರೆ ಇದು ಕಣ್ಣೋರ್ ಸ್ವತಂತ್ರ ಅಂತ ಮಾಡಲಿಲ್ಲ. ಯಾವ್ಯಾವುದು 5% ಸ್ಲ್ಯಾಬಲ್ಲಿ ಇತ್ತು ಅದನ್ನೆಲ್ಲ 0%ಗೆ ಇಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗೆಯೇ ಯಾವುದೆಲ್ಲ 28% ಸ್ಲ್ಯಾಬಲ್ಲಿತ್ತು ಅದನ್ನೆಲ್ಲ 18%ಗೆ ಇಳಿಸುವಂಥದ್ದು, ಯಾವುದೆಲ್ಲ 12%ಅಲ್ಲಿತ್ತು ಅದನ್ನೆಲ್ಲ 5%ಗೆ ಇಲ್ಲ 5% ಇಲ್ಲ ತೆಗೆದುಹಾಕಿದ್ದಾರೆ, 0 ಮಾಡಲಾಗಿದೆ. ಈಗ ಉಳಿದಿರೋದು ಎರಡೇ. ಈಗ ಒಂದು 18%, ಇನ್ನೊಂದು 12%. ಅಂದರೆ ಯಾವುದು ಸಿಮೆಂಟಿನ ಬೆಲೆ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಸಿಮೆಂಟ್ಗೆ GST 28% ಇತ್ತು, ಅದನ್ನು 18%ಗೆ ಇಳಿಸಲಾಗಿದೆ. ಅದೇ ರೀತಿ ಯಾವುದೆಲ್ಲ 5% ಇತ್ತು, ಶೇಕಡ ಸ್ವಲ್ಪ ಹೆಚ್ಚು ಕಡಿಮೆ 99%, 99 ಭಾಗ
ನಮ್ಮ ದಿನನಿತ್ಯ ಬಳಕೆಯ ವಸ್ತುಗಳೇನಿದ್ದಾವೆ ಆ ಎಲ್ಲ ವಸ್ತುಗಳ ಮೇಲಿದ್ದಂಥ ತೆರಿಗೆ 0%ಗೆ ಬಂದಿದೆ. ಉದಾಹರಣೆಗೆ ನಾವು ಬಳಸ್ತಕ್ಕಂಥ ನಂದಿನಿ ಹಾಲಿರ್ಬೋದು, ಸೋಪು, ಪೌಡ್ರು, ಪೇಸ್ಟು, ಬ್ರಷ್ಗಳು, ಶಾಂಪುಗಳು, ಹಾಗೆ ಇದು ಒಂದಿದು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು. ಇನ್ನು ಆಹಾರ ಪದಾರ್ಥಗಳ ಮೇಲೆ ಏನೆಲ್ಲ ಇತ್ತು ತೆರಿಗೆ ಅದನ್ನು ಕೂಡ 0%ಗೆ ಇಳಿಸುವಂಥದ್ದಾಗಿದೆ. ಅದಾದಮೇಲೆ ಏನೀಗ ನಾನು ಸಿಮೆಂಟ್ ಉದಾಹರಣೆ ಬಹಳ ಮುಖ್ಯವಾಗಿ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿ ಒಂದು ಬಡವರು ಮನೆ ಕಟ್ಟುವಂಥದ್ದು ಇರ್ಬೋದು, ಈ ಕಾಮಗಾರಿಗಳು ನಡೀತಾನೆ ಇರುತ್ತೆ. ಅದು ಹಲವಾರು ವರ್ಷಗಳಿಂದ ಇದ್ದಂಥ 28%ಅನ್ನು 18%ಗೆ ಇಳಿಸಿರುವಂಥದ್ದು. ಹಾಗೆ ಬೇರೆ ಸ್ಟೀಲ್ ಬೆಲೆ ಇರ್ಬೋದು, ವಿಶೇಷವಾಗಿ ನಮಗೆ ಜನೌಷಧಿಗಳೇನಿದ್ದು ಏನು ನಮ್ಮ ಜನಸಾಮಾನ್ಯರು ಬಳಸದಂಥ ಔಷಧಿಗಳೇನಿತ್ತು ಇವೆಲ್ಲವನ್ನು ಕೂಡ 0%ಗೆ ಇಳಿಸಿರುವಂಥದ್ರಿಂದ, ಹಾಗೆ ನಮ್ಮ ಇನ್ಶೂರೆನ್ಸ್ ಏನು ಆರೋಗ್ಯ ವಿಮೆ ಅಂತ ಏನಿತ್ತು ಆ ಆರೋಗ್ಯ ವಿಮೆಯಲ್ಲಿ ಇದ್ದಿದ್ದನ್ನು ಕೂಡ ಇವತ್ತು 0%ಗೆ ಇಳಿಸಿದ್ದಾರೆ. ಹಾಗಾಗಿ ಎಲ್ಲ ತೆರಿಗೆಗಳನ್ನು ಭಾಳ ದೂರದೃಷ್ಟಿ ಇಟ್ಕೊಂಡು ಭಾಳ ದೀರ್ಘಕಾಲದ ಆಲೋಚನೆಯನ್ನು ಮಾಡಿ, ಒಂದು ನಮ್ಮ ದೇಶದ ನಾಗರಿಕರಲ್ಲಿ ಕೊಳ್ಳೋ ಶಕ್ತಿ ಜಾಸ್ತಿ ಆಗಬೇಕು, ಹಾಗೆ ಉಳಿತಾಯ ಜಾಸ್ತಿ ಆಗಬೇಕು. ನಮ್ಮ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕಡೆ ಹೇಳ್ತಾರೆ, ಸುಮಾರು ದೇಶದ ಜನತೆ ಕೈಯಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ. ಏನಿವತ್ತು ಈ ಒಂದು ಸುಧಾರಣೆ ತಂದಿರೋದ್ರಿಂದ 2 ಲಕ್ಷ ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಮಂಡಿಸಿದ್ದಾರೆ. ಇದರ ಜೊತೆಗೆ ಇವತ್ತು ಮೋದಿಯವರು ಇನ್ನೊಂದು ವಿಶೇಷವಾದ ಒಂದು ಕರೆಯನ್ನು ದೇಶದ ಜನಕ್ಕೆ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಸ್ವದೇಶಿ ಆಂದೋಲನ. ಹಿಂದೆ ಮಹಾತ್ಮ ಗಾಂಧಿಯವರೇನು ಒಂದು ವಿಚಾರವನ್ನು ಹೇಳ್ತಾ ಇದ್ದರು, ಸ್ವದೇಶಿ ಆಂದೋಲನ ಅಂತೇಳಿ, ಅಂದರೆ ವಿದೇಶಿ ವಸ್ತುಗಳನ್ನು ಸುಟ್ಟಾಕುವಂಥ ಕೆಲಸ. ನಾವು ಹಾಕುವಂಥ ಬಟ್ಟೆಗಳಿರ್ಬೋದು, ಆ ಖಾದಿ ಹೋರಾಟ ಏನು ನಡೀತು, ನಮ್ಮ ನೂಲು ಚರಕ ಅಂತ ಏನು ಬಂತು ಆ ಸಂದರ್ಭದಲ್ಲಿ ಕರೆ ಕೊಟ್ಟಂಥದ್ದು. ಎಷ್ಟೋ ಜನ ಯುವಕರು ಆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಬಳಸಿದ್ದಂಥ ಎಲ್ಲ ವಿದೇಶಿ ವಸ್ತ್ರಗಳನ್ನೆಲ್ಲ ಬೆಂಕಿಗಾಕಿ ಎಲ್ಲರೂ ಕೂಡ ಖಾದಿಯನ್ನು ತೊಡುವಂಥ ಕೆಲಸ ಆಯಿತು. ಇವತ್ತು ನಮಗನ್ಸುತ್ತೆ ಯಾಕೆ ನಮಗೆ ರೂಪಾಯಿ ಎದುರು ಡಾಲರ್ ಮೌಲ್ಯ 82-85 ರೂಪಾಯಿವರೆಗೂ ಇದೆ ಅಂತೇಳಿದ್ರೆ, ನಾವು ಆಮದು ಮಾಡಿಕೊಳ್ಳೋದು ನಿಲ್ಲಬೇಕು. ವಿದೇಶಿ ವಸ್ತುಗಳ ಮೇಲೆ ನಾವು ಅವಲಂಬನೆ ಕಡಿಮೆ ಮಾಡಿದ್ರೆ ತಾನಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1947ರಲ್ಲಿ $1 = $1 ಇತ್ತು. ಇವತ್ತೇನು ಅಮೇರಿಕದ ಡಾಲರ್ ಇಡೀ ವಿಶ್ವದಲ್ಲಿ ಕರೆನ್ಸಿ ಚಾಲನೆಯಲ್ಲಿದೆ, $1 $1 ಆಸ್ಪಾಸ್ನಲ್ಲಿತ್ತು. ಆದರೆ ಇವತ್ತೇನಾಗಿದೆ, ನಮ್ಮದು $1, ನಮ್ಮದು 82 ರೂಪಾಯಿ ಅವರ $1ಗೆ ಸಮ ಆಗಿದೆ. ಇಂಡಿಯಾ ಕರೆನ್ಸಿನಲ್ಲಿ 82 ರೂಪಾಯಿ ಕೊಟ್ಟರೆ ಅವ್ರದ್ದು $1 ಬರುತ್ತೆ ಅಷ್ಟೇ. ಹಾಗಾಗಿ ನಾವೆಲ್ಲ ಸೂಕ್ಷ್ಮವಾಗಿ ಇದನ್ನ ಆಲೋಚನೆ ಮಾಡಬೇಕು. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ನಾವು ಯಾವತ್ತು ಸೈನ್ ಹಾಕಿದ್ವೋ ಅವತ್ತು ನಮ್ಗೆ ಆ ನಿರ್ಬಂಧ ಇದೆ. ಆ ವ್ಯಾಪಾರ ನೀತಿ ಏನು ನಾವು ಸೈನ್ ಮಾಡೋದು, ನಮ್ಮ ಅಂದಿನ ಪ್ರಧಾನಿ ಇವರು PV ನರಸಿಂಹರಾವ್ ಅವರು, ಅವತ್ತು ನಾವು ಒಂದು ಬಂಧನಕ್ಕೆ ಒಳಪಟ್ಟಿದ್ದೀವಿ. ಆದರೆ ನಮ್ಮ ಬುದ್ಧಿವಂತಿಕೆ ಮಾರ್ಗ ಯಾವುದು ಅಂತೇಳಿದ್ರೆ, ನಮ್ಮ ಯುವಕರು, ನಮ್ಮ ದೇಶದ ನಾಗರಿಕರು ಆದಷ್ಟು ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸೋದ್ರ ಮುಖಾಂತರ, ನಮ್ಮದು ಲೈಫ್ ಬಾಯ್ ಸೋಪ್ ಇದೆ, ನಾವು ನಮ್ಮಲ್ಲಿ ತಯಾರಾಗುವಂಥ ಮೈಸೂರು ಸ್ಯಾಂಡಲ್ ಸೋಪ್ ಇದೆ, ಇವೆಲ್ಲ ಸ್ಥಳೀಯವಾಗುವಂಥದ್ದು. ನೀವು ಅದೇ ಬೇರೆ ಯಾವುದೋ ಪಿಯರ್ ಸೋಪ್ ಅಂತೆ ಅಥವಾ ಇನ್ಯಾವುದೋ ಡವ್ ಸೋಪ್ ಅಂತೆ, ಇವೆಲ್ಲ ಬೇರೆ ಬ್ರ್ಯಾಂಡ್ಗಳಂಥದ್ದು. ಆದಷ್ಟು ಇಂಡಿಯಾ ಬ್ರ್ಯಾಂಡ್ ಅಂತ ಏನಿದೆ ಅವೆಲ್ಲವನ್ನು ಬಳಸಿದಾಗ ನೋಡೋದಕ್ಕೆ ಸಣ್ಣದಾಗಿ ಕಾಣುತ್ತೆ. ಈಗ ನಾವೆಲ್ಲ ಮೊದಲು ಈ ಸವಳು ಹಾಕ್ಕೊಂಡು ಸ್ನಾನ ಮಾಡ್ತಿದ್ವಿ. ಶಾಂಪೂ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ತಲೆಗೂ ಅದೇ ಸೋಪ್ನೇ ಹಾಕೋತಿದ್ವಿ ನಾವೆಲ್ಲ. ನೀವು ಎಲ್ಲ ಮೈಗೆಲ್ಲ ಅದೇ ಸೋಪು, ತಲೆಗೂ ಅದೇ ಸೋಪು ಈಗಿತ್ತು. ಹಾಗಾಗಿ ಆದಷ್ಟು ನಮ್ಮ ಅಲೋವೆರಾ ಇದೆ, ಸ್ವದೇಶಿ ಉತ್ಪನ್ನ ಅಲೋವೆರಾ ಇದೆ, ಹರ್ಬಲ್ ನಮ್ಮದು ಬೇಕಾದಷ್ಟಿದೆ. ಇವತ್ತು ಬೇರೆ ದೇಶದವರೆಲ್ಲ ಗೋಗ್ರೀನ್ ಅನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಉತ್ಪನ್ನಗಳನ್ನು ಬಳಸ್ತಾವ್ರವರು. ಬೇರೆ ದೇಶದವರು ಗೋಗ್ರೀನ್ ಕಾನ್ಸೆಪ್ಟಲ್ಲಿ ಆದಷ್ಟು ಹರ್ಬಲ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ. ನಾವು ಅಲೋವೆರಾ ನಮ್ಮ ಹಿತ್ತಲಲ್ಲಿ ಬೆಳ್ಕೋಬೋದು. ನಾವು ಅಲೋವೆರಾ ಶಾಂಪು, ಸೀಗೆಕಾಯಿ ಭಾಳ, ನಾವೆಲ್ಲ PUC ಓದ್ತಿರ್ಬೇಕಾದ್ರೆ ಒಂದು ಪಾತ್ರೆ ಮೇಲೆ ಸ್ಟವ್ ಇಟ್ಬಿಟ್ಟು ಅದ್ರಲ್ಲಿ ಸೀಗೆಕಾಯಿ ಹಾಕಿ ಅದನ್ನ ಕಾಯಿಸಿ ಅದರ ನೀರನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡ್ತಾಯಿದ್ವಿ.
ಹಾಗಾಗಿ ನಮ್ಮ ಕೈ ಮುಂದೆ ಇದೆ. ಎಲ್ಲೋ ಒಂದು ಕಡೆ ಈ ವ್ಯಾಪಾರೀಕರಣದ ನೀತಿಯಿಂದ ನಮ್ಗೆ ಈಸಿಯಾಗಿ ಅಟ್ರಾಕ್ಟಿವ್ ಯಾವುದು ಇರುತ್ತೆ, ಎಲ್ಲಿಯವರೆಗೆ ಬಂದ್ಬಿಟ್ಟಿದೆ ಇದು ಅಂತ ಹೇಳಿದ್ರೆ, ಇವತ್ತು ನಾವು ಬಳಸೋಂಥ ಬಹುಪಾಲು ಉತ್ಪನ್ನಗಳು ಚೀನಾದಿಂದ ಬರ್ತವೆ. ನಾವು ದೀಪಾವಳಿ ಸಂದರ್ಭದಲ್ಲಿ ಸುಡುವಂಥ ಪಟಾಕಿಯಿಂದ ಹಿಡಿದು ನಾವು ಹಚ್ಚುವಂಥ ದೀಪ, ನಮ್ಮಲ್ಲಿ ಊರಲ್ಲಿ ಮಾಡಿಕೊಡೋರು ಮಡಿಕೆ ದೀಪನ ಅವರು ಹೋಲ್ಸೇಲಾಗಿ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ. ನಮ್ಮದು ದೀಪ 10 ರೂಪಾಯಿ ಆದರೆ ಅವ್ರದ್ದು 1 ರೂಪಾಯಿಗೆ ಒಂದು ಸಿಗುತ್ತೆ. ಅದಕ್ಕೆ ನಮ್ಮ ಜನ ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಹಾಗಾಗಿ ಯಾರ್ಯಾರು ರಾಷ್ಟ್ರೀಯತೆ, ದೇಶಪ್ರೇಮ, ದೇಶಭಕ್ತಿ ಇದೆ, ನಾವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಮೊದಲೇನು ನಾವು ಯಾರು ಉತ್ಪಾದನೆ ಮಾಡ್ತಾರೆ, ಈ ಗೃಹ ಕೈಗಾರಿಕೆಗಳು ಏನಿದೆ ಅವಕ್ಕೊಂದು ಒತ್ತು ಕೊಟ್ಟಂಗೆ ಆಗುತ್ತೆ. ಇವತ್ತು ನಮ್ಮ ಚನ್ನಪಟ್ಟಣದ ಆಟಿಕೆಗಳೆಲ್ಲೋದು ಇವತ್ತು ಮಾರ್ಕೆಟ್ ತುಂಬ ಬರೀ ಚೀನಾದ ಆಟಿಕೆಗಳೇ ಇದ್ದಾವೆ. ಚನ್ನಪಟ್ಟಣದಲ್ಲಿ ಗೊಂಬೆಗಳೇ ಮಾಡ್ತಾ ಇದ್ರಲ್ಲ. ಈ ರೀತಿ ನಾವು ಸ್ಥಳೀಯವಾದ ನಾವು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಆಮೇಲೆ ಈ ಸ್ಥಳೀಯವಾಗಿ ಉತ್ಪನ್ನ ಆಗೋಂಥ ಊದುಬತ್ತಿ, ಗೃಹ ಕೈಗಾರಿಕೆ, ಇವತ್ತು ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದು 2 ಊದುಬತ್ತಿ ಹಚ್ತೀವಿ ನಾವೆಲ್ಲ. ಇದೊಂದು ದೊಡ್ಡ ಮಾರ್ಕೆಟ್. ಇದು ನೋಡೋದಕ್ಕೆ ಊದುಬತ್ತಿನ ಅನಿಸುತ್ತೆ, ಆದರೆ ಇಡೀ ರಾಷ್ಟ್ರದಾದ್ಯಂತ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ದೀಪ ಹಚ್ಚುವಂಥ ಸಂಸ್ಕೃತಿ ಇದೆ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ವಿಚಾರ ಕಡೆ ದೇಶದ ಪ್ರಧಾನಿಗಳು ಮೋದಿಜಿಯವರು ಒಂದು ಸೂಕ್ಷ್ಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ಆಂದೋಲನ, ವಿಶೇಷವಾಗಿ ಸ್ವದೇಶಿ ಗೃಹ ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ಉತ್ಪನ್ನಗಳ ಕಡೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇವತ್ತು ನಾವು ಹಾಕುವಂಥ ಚಪ್ಪಲಿಗಳು, ಶೂಗಳು ಅನ್ನೆಸೆಸರಿ ಕಾಸ್ಟ್ಲಿ ಆಗಿದೆ. ನಮ್ಮೂರಲ್ಲಿ ಯಾರೋ ಚಪ್ಪಲಿ ಹೊಲ್ಕೊಡೋರು, ಅದರ ಬೆಲೆ ಜಾಸ್ತಿ ಇರ್ತಿರಲಿಲ್ಲ. ಎಲ್ಲ ನಮ್ಮ ಕೈಗೆಟ್ಕೋ ದರದಲ್ಲಿ ಇತ್ತು, ಒಂದು ಸ್ವಾವಲಂಬಿತನ ಇತ್ತು. ಆದರೆ ಇವತ್ತು ಅನಿವಾರ್ಯವಾಗಿ ನಾವು ಕುಂಬಾರ ಮಡಕೆ ಮಾಡಿಕೊಡೋನು, ಕಮ್ಮಾರ ಇದನ್ನು ವ್ಯವಸಾಯಕ್ಕೆ ಬೇಕಾದಂಥ ಪರಿಕರಗಳನ್ನ ಮಾಡಿಕೊಡ್ತಿದ್ದ, ಚಮ್ಮಾರ ಚಪ್ಪಲಿಗಳನ್ನ ರೆಡಿ ಮಾಡಿಕೊಡ್ತಾ ಇದ್ದ. ಒಂದು ಊರು ಅಂದರೆ ಒಂದು ವಿಶ್ವ ಥರ ಇತ್ತು. ಇವತ್ತು ನಮಗೆ ಚಪ್ಪಲಿ ಎಲ್ಲಿಂದ ಬರಬೇಕು, ಮನೆಗೆ ಹಾಕೋ ಮೊಸೈಲ್ ಮಾರ್ಬಲ್ ಎಲ್ಲ ಎಲ್ಲಿಂದ ಬರಬೇಕು, ಇಟಾಲಿಯಿಂದ ಬರಬೇಕು. ನಾವು ಇಡೀ ವಿಶ್ವನ ಒಂದು ಮಾರ್ಕೆಟ್ ಮಾಡಿಬಿಟ್ಟಿದ್ದೀವಿ. ಈಗ ನಮ್ಮ ಒಂದೊಂದು ಊರೇ ವಿಶ್ವ ಆಗಿರ್ತಿತ್ತು. ಒಂದೊಂದು ಹಳ್ಳಿನೇ ಒಂದು ವರ್ಲ್ಡ್ ಆಗಿರ್ತಾ ಇತ್ತು. ರೈತ ಕಾಳು ಬೆಳ್ಕೊಡೋನು, ಕುಂಬಾರಿಗೆ ಒಂದಷ್ಟು ಕೊಡೋನು, ಕಮ್ಮಾರಿಗೆ ಒಂದಷ್ಟು ಕೊಡೋನು, ಚಮ್ಮಾರಿಗೆ ಒಂದಷ್ಟು ಕೊಡೋನು, ಈ ರೀತಿ ಹಂಚ್ಕೊಂಡು ತಿನ್ನೋ ರೀತಿ ಇತ್ತು. ಅಷ್ಟು ಆಗದಿದ್ದರೂ ಕೂಡ ಇವತ್ತಿನ ಜನಸಂಖ್ಯೆಗೆ ನಾವು ಈ ಕೆಲವು ಸುಧಾರಣೆಗಳನ್ನು ತರ್ಬೋದು ನಮ್ಮ ಯುವಜನತೆ. ಆ ಒಂದು ಸಂದೇಶವನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತು ನಮ್ಗೆ ಇತಿಮಿತಿಲಿ ಶುರು ಮಾಡೋಣ, ಆರಂಭ ಆಗಲಿ. ಇವತ್ತು ಜಪಾನ್ ಅಂತಾರಾಷ್ಟ್ರ ಬ್ಯಾಕ್ ಟು ಫಾರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದೆ. ಅವರು ಫಾರೆಸ್ಟ್ನಾಗೆ ಇರಬೇಕು, ಅಲ್ಲಿ ಒಳ್ಳೆ ಗಾಳಿ ಕುಡಿಬೇಕು ಅನ್ನೋ ಇದು. ಹಾಗಾಗಿ ಅವೆಲ್ಲವನ್ನು ಕೂಡ ಹಾಗೆ ನಾವು ಕಾರ್ ಕೊಂಡ್ಕೋತೀವಿ. ಎಲ್ಲೊಂದು ಕಡೆ ನಮ್ಮ ಆದಿಯಾಗಿ ಎಲ್ಲರೂ ಬದಲಾಗಬೇಕು. ಈಗ ನಮ್ಮಲ್ಲಿ ಮಹೀಂದ್ರ ಕಾರ್ ಸ್ವದೇಶ ಉತ್ಪನ್ನ ಅದು. ಅದೇ ಈ ಬೇರೆ ಬೇರೆ ಟೊಯೋಟಾ ಕಂಪ್ನಿ ಕಾರ್ಗಳು ಇವೆಲ್ಲ ಜರ್ಮನ್, ಜಪಾನ್ ಬೇರೆ ಬೇರೆ ಕಂಪ್ನಿಗಳಿಂದ ಬರೋವಂಥದ್ದು. ಅದು ಫಾರ್ಚುನರ್ ಇರ್ಬೋದು, ಇನ್ನು ನಮ್ಮನ್ನು ಆದಿಯಾಗಿ ನಮ್ಮನ್ನು ಸೇರಿಸಿ ಈಗ ನಾವೊಂದು ಬದಲಾವಣೆ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳೇಬೇಕು. ನಾವು ಒಂದು ಬಿಸ್ನೆಸ್ಸನ್ನು ಮಹೀಂದ್ರದವ್ರಿಗೆ ಕೊಟ್ಟರೆ ಅವ್ರಿಗೂ ಆದಾಯ ಜಾಸ್ತಿ ಆಗುತ್ತೆ. ಅವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಉತ್ಪನ್ನಗಳನ್ನು, ನಿಮಗೆ ಗೊತ್ತಿರಲಿ, ಮೋದಿಜಿಯವರು ಎಲ್ಲಿವರೆಗೆ ಪ್ರಧಾನಿಗಳಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು 3 ವರ್ಷ ಗುಜರಾತಲ್ಲಿ, ಅಲ್ಲಿವರೆಗೆ ಅವರು ಮಹೀಂದ್ರ ಇದು ಯಾವ ಕಾರ್ ಅದು, ಫಾರ್ಚುನರ್ ಅಲ್ಲ ಸ್ಕಾರ್ಪಿಯೋ ಬ್ಲ್ಯಾಕ್ ಕಲರ್, ಅದನ್ನೇ ಬಳಸ್ತಾಯಿದ್ರು. ಅವ್ರು ಅದೇ ಅಪ್ಗ್ರೇಡ್ ಮಾಡಿಕೊಡಿ, ನಾನು PM ಆದಾಗಲೂ ಯೂಸ್ ಮಾಡ್ತೀನಿ ಅಂದರು. ಆದರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಇವರು ಅಲೋ ಮಾಡಲಿಲ್ಲ ಅದನ್ನು. ಈ ರೀತಿ ನಮಗೆ ನಾವೇ ಒಂದು ರೀತಿಯಲ್ಲಿ ಉತ್ತೇಜನ ಕೊಟ್ಕೋಬೇಕು ನಮ್ಮ ಉತ್ಪನ್ನಗಳು. ಅದನ್ನು ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ 3 ಅಂಶಗಳು. ಒಂದು, ಇಡೀ ದೇಶದ ಜನತೆ ಖುಷಿ ಸಂಭ್ರಮಪಟ್ಟು ಹಬ್ಬಗಳ ಆಚರಣೆ ಮಾಡುವಂಥ ಸಂದರ್ಭ. ಅದಕ್ಕೆ ಕಾರಣ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ GST ಸರಳೀಕರಣ. 99% ಬಡ ಮಧ್ಯಮ ವರ್ಗದವರು ಉಪಯೋಗಿಸ್ತಿರ್ತಕ್ಕಂಥ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆಗುತ್ತೆ. ಇವತ್ತಿಂದ 22ನೇ ತಾರೀಕು ಇವತ್ತು ಎಲ್ಲೆಲ್ಲಿ ಯಾರ್ಯಾರು ಕಡಿಮೆ ಮಾಡಲ್ಲ ಅದಕ್ಕೆ ದೂರು ಕೊಡೋದಕ್ಕೂ ಅವಕಾಶ ಇದೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋತಾರೆ. ಒಂದು. ಎರಡನೇದು, ಈ ಸಿನ್ ಪ್ರಾಡಕ್ಟ್ ಅಂತ ಏನಿದ್ದಾವೆ, ಪಾಪದ ವಸ್ತುಗಳು ಅಂತ ಕರಿತೀವಿ. ಯಾವುದು ಪಾಪದ ವಸ್ತುಗಳು? ಸಿಗರೇಟು, ಗುಟ್ಕಾ, ಹೆಂಡ, ಸರಾಯಿ, ಇದರ ಮೇಲೆ 40% ಟ್ಯಾಕ್ಸ್ ಹಾಕುವಂಥದ್ದು. ಎಷ್ಟು? ಏಕೆಂದರೆ ಅದು ಯಾರೂ ಕೇಳೋಂಗಿಲ್ಲ, ಯಾರು ಕುಡುಕರು ಬಂದು ಸ್ಟ್ರೈಕ್ ಮಾಡೋಂಗಿಲ್ಲ, ಯಾಕೆ ಜಾಸ್ತಿ ಮಾಡಿರಿ ಅಂತ. ಅರ್ಥ ಆಯ್ತಲ್ಲ? ಹಾಗಾಗಿ ಅದು ಒಂದು. ಇನ್ನೂ ಏನಾದರೂ ಒಂದು ವೇಳೆ ರಾಜ್ಯ ಸರ್ಕಾರಗಳು ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಮೋದಿಜಿಯವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅಂಥದ್ದು ಸಂದರ್ಭ ಬಂದರೆ
ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಕೂಡ GSTಯನ್ನು ಕೊಡುವಂಥದ್ದು. ಈಗ ಟ್ರ್ಯಾಕ್ಟರ್ಗೆ 0 ಮಾಡಿದ್ದಾರೆ, ವ್ಯವಸಾಯ ಉತ್ಪನ್ನಗಳು ವ್ಯವಸಾಯಕ್ಕೆ ಬೇಟ ಅಂತ. ಈ ಥರದ್ದು ಹಲವಾರು ವಿಚಾರಗಳಿದೆ. ಇದು ಇಡೀ ದೇಶದ ಜನ ಪಕ್ಷಾತೀತವಾಗಿ ಯಾರಾದರೂ ದೇಶ ಪ್ರೇಮ ಇರುವಂಥ ಜನ ಸ್ವಾಗತಿಸೋಂಥ ವಿಚಾರ. ನಾವು ಇವತ್ತು ಇಡೀ BJP ಕಾರ್ಯಕರ್ತರು ನಾವೆಲ್ಲ ಇಲ್ಲೇನು ಸೇರಿದ್ದೀವಿ, ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಈ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಏನಿದೆ, ಈ ಜಿಲ್ಲೆ ವತಿಯಿಂದ, ತುಮಕೂರು ಜಿಲ್ಲೆ ವತಿಯಿಂದ, ರಾಜ್ಯದ ಎಲ್ಲ ಜನರ ಪರವಾಗಿ ಈ ಒಂದು ಸುಧಾರಣೆಯನ್ನು ನಾವು ಸ್ವಾಗತ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಗಳಾಗೋಂಥ ಅವಕಾಶ ಇದೆ. ಯಾಕೆಂತೇಳಿದ್ರೆ ಇವತ್ತು GST ಸಂಗ್ರಹ 28 ಲಕ್ಷ ಕೋಟಿ. ಇದರ ಜೊತೆಗೆ ಮೋದಿಯವರು ಇಷ್ಟನ್ನೇ ಮಾಡಲಿಲ್ಲ, ಮೊನ್ನೆ ನಡೆದಂಥ ಬಜೆಟ್ ಅಧಿವೇಶನದಲ್ಲಿ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂತ ಏನಿತ್ತು ಅದನ್ನು ಕೂಡ 12 ಲಕ್ಷ ರೂಪಾಯಿವರೆಗೆ ಮೊದಲು 5 ಲಕ್ಷ ಇತ್ತು, ಇದು 12 ಲಕ್ಷದವರೆಗೆ ಯಾರೂ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಮಾಡೋದು ಒಂದಲ್ಲ. ಈ ಥರದ್ದು ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಮೋದಿಯವರ 11 ವರ್ಷದ ಆಡಳಿತದಲ್ಲಿ ದೇಶ ಅಭಿವೃದ್ಧಿಯತ್ತ, ಸಮೃದ್ಧಿಯತ್ತ ಸಾಗ್ತಾ ಇದೆ. ದೇಶದ ಜನ ಸುಭಿಕ್ಷವಾಗಿದ್ದಾರೆ. ಸ್ವಾಗತ ಮಾಡಬೇಕು. ಬೇರೆ ಪಕ್ಷದವರು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಬೇಕಲ್ಲ, ಒಳ್ಳೆ ಕೆಲಸ ಮಾಡಿದಾಗ ಸ್ವಾಗತ ಮಾಡಬೇಕಲ್ಲ. ಮಾತಾಡ್ತಿದ್ರೆ GST ಅಂತ ಇದ್ದರು. ಸ್ವಾಗತ ಮಾಡಬೇಕು. ಇದು ಎಲ್ಲರೂ ಕೂಡ ವಿಶೇಷವಾಗಿ ನನ್ನ ವಿನಂತಿ, ನಾಗರಿಕರೆಲ್ಲರೂ ಸೇರಿ ಈ ಒಂದು ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆ ದೇಶದ ಜನತೆಗೆ, ಇದರಲ್ಲಿ ಯಾವ ಒಂದು ಪಕ್ಷದವರಿಲ್ಲ, ಎಲ್ಲರೂ ಸೇರ್ಕೋತಾರೆ. ಎಲ್ಲ ವರ್ಗದ, ಎಲ್ಲ ಪಕ್ಷದ, ಬಡ ಮಧ್ಯಮ ವರ್ಗದ ಜನಕ್ಕೆ, ಸಾಮಾನ್ಯ ಜನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅವರ ಉಳಿತಾಯ ಯೋಜನೆಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲ ಇದನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ನಾವು BJPಯವರಾಗಿ ನಾವೆಲ್ಲ ನಾವೇ ಮೊದಲನೇ ಹೆಜ್ಜೆ ಇಡ್ತೇವೆ. ಇನ್ನು ಮುಂದೆ ನಾವು ಕೊಂಡ್ಕೊಳ್ಳುವಂಥ ಯಾವುದೇ ವಸ್ತು ಇರಲಿ, ಆದಷ್ಟು ಸಾಧ್ಯವಾದಷ್ಟು ಅನಿವಾರ್ಯ ಆಗಲಿಲ್ಲ ಅಂದರೆ ಕೋಲ್ಗೇಟ್ ಪೇಸ್ಟನ್ನೇ ಯೂಸ್ ಮಾಡ್ತೇವೆ. ಇಲ್ಲಿಂದ ಕೋಲ್ಗೇಟು ನಮ್ಮದೇ ಅಲ್ವಾ? ಅದು ಅಲ್ಲ, ಕೋಲ್ಗೇಟ್ ಅಲ್ಲ, ಇದು ಯಾವುದಾದ್ರು ಮಿಸ್ವಾಕ್ ಅಂತ ಯಾವುದೋ ಒಂದಿದೆ. ಆಮೇಲೆ ನಮ್ಮ ಲೋಕಲ್ ಯಾವುದಿದೆ ಈ ಥರ ಉತ್ಪನ್ನಗಳು, ಮೈಸೂರು ಸ್ಯಾಂಡಲ್ ಸೋಪನ್ನೇ ಯೂಸ್ ಮಾಡ್ತೇವೆ. ಜನೌಷಧಿ ಕೇಂದ್ರದಲ್ಲಿ ಹೆಚ್ಚು ಔಷಧಿಯನ್ನು ಖರೀದಿ ಮಾಡ್ತೇವೆ. ಆದಷ್ಟು ಆಯುರ್ವೇದಿಕ್ ಉತ್ಪನ್ನಗಳನ್ನು ನಾವು ಖರೀದಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ದೊಡ್ಡ ಮಟ್ಟಕ್ಕೆ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಒಂದು ತಂಡದಲ್ಲಿ ಪ್ರತಿಯೊಂದು ಒಂದಷ್ಟು ಜನಸಾಮಾನ್ಯರ ಜೊತೆ ಬೆರೆತು ಅವ್ರಿಗೆಲ್ಲ ಒಂದಷ್ಟು ಸಿಹಿ ಹಂಚಿಕೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇದು ಸಂಖ್ಯೆ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 1 ಗಂಟೆಗೆ ಪ್ರೆಸ್ ಮೀಟ್ ಹೇಳಿದ್ದು, ತುಂಬ ಜನ ನಮ್ಮ ಕಾರ್ಯಕರ್ತರೆಲ್ಲ ಬಂದಿದ್ದವರು ಕಾದು ಹೋಗಿದ್ದಾರೆ. ಮತ್ತೊಮ್ಮೆ ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.